ಪ್ರಜಾಬಲ ನ್ಯೂಸ್ಗೆ ಸ್ವಾಗತ. ಬಾಲಕಿಯರ ನಾಯಿ ಹತ್ಯೆ ಮಾಡಿರುವ ದುರ್ಘಟನೆ ಅತ್ಯಂತ ದುಃಖಕರ ಹಾಗೂ ಖಂಡನೀಯವಾಗಿದೆ. ಈ ದುರ್ಘಟನೆಯಲ್ಲಿ ಜೀವ ಕಳೆದುಕೊಂಡ ಬಾಲಕಿಯ ಕುಟುಂಬಕ್ಕೆ ಎಸ್ಡಿಪಿಐ ಪಕ್ಷದ ವತಿಯಿಂದ ಆಳವಾದ ಸಂತಾಪವನ್ನು ವ್ಯಕ್ತಪಡಿಸುತ್ತೇವೆ. ಪ್ರಕರಣದಲ್ಲಿ ರಾಜ್ಯ ಸರ್ಕಾರವು ಮಾನವೀಯತೆ ದೃಷ್ಟಿಯಿಂದ ತಕ್ಷಣ ಕ್ರಮ ಕೈಗೊಂಡು ಮೃತ ಬಾಲಕಿಯ ಕುಟುಂಬಕ್ಕೆ 10 ಲಕ್ಷದಿಂದ 20 ಲಕ್ಷದವರೆಗೆ ಪರಿಹಾರ ಮೊತ್ತವನ್ನು ಕೊಡಬೇಕು ಎಂದು ಎಸ್ಡಿಪಿಐ ಪಕ್ಷವು ಸರ್ಕಾರವನ್ನು ಬಲವಾಗಿ ಆಗ್ರಹಿಸುತ್ತೆ. ಜೊತೆಗೆ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂತೆ ಕಟ್ಟುನಿಟ್ಟಾದ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಸಾರ್ವಜನಿಕರ ಭದ್ರತೆಗೆ ಅಗತ್ಯ ಕ್ರಮಗಳನ್ನು ಸರ್ಕಾರ ತಕ್ಷಣ ಜರುಗಿಸಬೇಕು ಅಂತ ಎಸ್ಡಿಪಿಐ ಪಕ್ಷವು ಮನವಿ ಮಾಡುತ್ತೆ. जिंदाबाद जिंदाबाद एसडीपीआई जिंदाबाद यातक्कागी होराಟ ನ್ಯಾಯಕ್ಕಾಗಿ ಹೋರಾಟ यातक्कागी होराಟ ನ್ಯಾಯಕ್ಕಾಗಿ ಹೋರಾಟ यातक्कागी होराಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ಅಲಿನಾಗೆ ನ್ಯಾಯ ಬೇಕು 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 ಮೃತಪಟ್ಟ ಅಲಿನಾಗೆ ನ್ಯಾಯ ಬೇಕು ಬೇಕೇ ಬೇಕು ಮೃತಪಟ್ಟ ಅಲಿನಾಗೆ ನ್ಯಾಯ ಬೇಕು ಬೇಕೇ ಬೇಕು ಮೃತಪಟ್ಟ ಅಲಿನಾಗೆ ನ್ಯಾಯ ಬೇಕು जिंदाबाद 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 ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ವಿಷಯ ಬೀದಿ ನಾಯಿ ದಾಳಿಯಿಂದ ಮೃತಪಟ್ಟ ಬಾಲಕಿ ಅಲೈನಾ ಲೋಕಾಪುರ ಕುಟುಂಬಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ತಕ್ಷಣ ಪರಿಹಾರ ಮತ್ತು ಕಾನೂನು ಕ್ರಮಗಳ ಜಾರಿಗೆ ಆಗ್ರಹ. ಮಾನ್ಯರೇ, ಬಾಗಲಕೋಟೆ ನವನಗರ ಸೆಕ್ಟರ್ ನಂಬರ್ 15ರಲ್ಲಿ ನಡೆದ ಅತ್ಯಂತ ದುರದೃಷ್ಟಕರ ಘಟನೆಯಲ್ಲಿ ದಿನಾಂಕ 27/12/2025ರಂದು ಬೀದಿ ನಾಯಿಗಳ ದಾಳಿಗೆ ಒಳಗಾದ ಬಾಲಕಿ ಅಲೈನಾ ಲೋಕಾಪುರ ಹುಬ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವುದು ಇಡೀ ಜಿಲ್ಲೆಯನ್ನು ತಲ್ಲಣಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವತಿಯಿಂದ ಸುಪ್ರೀಂ ಕೋರ್ಟಿನ ಇತ್ತೀಚಿನ ನಿರ್ದೇಶನದ ಅನ್ವಯ ಈ ಕೆಳಗಿನ ಕಾನೂನುಬದ್ಧ ಬೇಡಿಕೆಗಳನ್ನು ಸಲ್ಲಿಸುತ್ತದೆ. ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಸ್ಟ್ರಿಕ್ಟ್ ಲಿಯಾಬಿಲಿಟಿ. ಮಾನ್ಯ ಸುಪ್ರೀಂ ಕೋರ್ಟ್ ಇತ್ತೀಚಿನ ತೀರ್ಪುಗಳಲ್ಲಿ ಸ್ಪಷ್ಟಪಡಿಸುವಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಸಂಭವಿಸುವ ಸಾವು ಅಥವಾ ಗಾಯಾಳುಗಳಿಗೆ ಆಯಾ ರಾಜ್ಯದ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಲೋಕಲ್ ಬಾಡೀಸ್ ನೇರ ಹೊಣೆ. ನಾಗರಿಕರ ಜೀವ ರಕ್ಷಣೆ ಮಾಡುವುದು ಸಂವಿಧಾನದ ವಿಧಿ 21ರ ಆರ್ಟಿಕಲ್ 21 ಅಡಿಯಲ್ಲಿ ಮೂಲಭೂತ ಹಕ್ಕಕ್ಕಾಗಿದ್ದು ಇದನ್ನು ಕಾಪಾಡುವಲ್ಲಿ ಸ್ಥಳೀಯ ಆಡಳಿತ ವಿಫಲವಾಗಿದೆ. ಪರಿಹಾರ ಧನದ ಮೊತ್ತ ಹಲವಾರು ಪ್ರಕರಣಗಳಲ್ಲಿ, ಉದಾಹರಣೆಗೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮತ್ತು ನಂತರ ಸುಪ್ರೀಂ ಕೋರ್ಟ್ ಅವಲೋಕನಗಳು ಬೀದಿ ನಾಯಿ ಕಡಿತಕ್ಕೆ ತಲಾ ಹಲ್ಲಿನ ಗುರ್ತಿಗೆ 10,000 ಮತ್ತು ತೀವ್ರ ಗಾಯ ಅಥವಾ ಸಾವಿನ ಪ್ರಕರಣಗಳಲ್ಲಿ ಕನಿಷ್ಠ 10 ಲಕ್ಷದಿಂದ 20 ಲಕ್ಷದವರೆಗೆ ಪರಿಹಾರ ನೀಡುವಂತೆ ನ್ಯಾಯಾಲಯಗಳು ನಿರ್ದೇಶಿಸಿವೆ. ಬಾಲಕಿ ಅಲೈನಾ ಮುಖದ ಮೇಲೆ ತೀವ್ರವಾದ ಗಾಯಗಳಾಗಿದ್ದು ತಪ್ಪಟ್ಟಿದ್ದು ಆಕೆಯ ಕುಟುಂಬಕ್ಕೆ ತಕ್ಷಣ ಗರಿಷ್ಠ ಪರಿಹಾರ ಧನವನ್ನು ಬಿಡುಗಡೆ ಮಾಡಬೇಕು. ನಿರ್ಲಕ್ಷ್ಯದ ವಿರುದ್ಧ ಕ್ರಮ. ಬೀದಿ ನಾಯಿಗಳ ನಿಯಂತ್ರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಜನವರಿ 2026ರಲ್ಲಿ ಹೊರಡಿಸಿರುವ ಮಾರ್ಗಸೂಚಿಗಳಂತೆ ಇಂತಹ ಘಟನೆಗಳು ನಡೆದಾಗ ಸಂಬಂಧಪಟ್ಟ ವಲಯ ಅಧಿಕಾರಿಗಳು ಝೋನಲ್ ಆಫೀಸರ್ಸ್ ಮೇಲೆ ನಿರ್ಲಕ್ಷ್ಯದ ಕೇಸು ದಾಖಲಿಸಲು ಅವಕಾಶವಿದೆ. ನವನಗರದಲ್ಲಿ ಹಾವಳಿ ಹೆಚ್ಚಿದ್ದರೂ ಮುನ್ನೆಚ್ಚರಿಕೆ ವಹಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ತಕ್ಷಣದ ಕ್ರಿಯಾ ಯೋಜನೆ. ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದಂತೆ ಜನನ ಬಿಡಿ ಪ್ರದೇಶಗಳ ಮತ್ತು ಶಾಲಾ ವಲಯಗಳಿಂದ ಅಪಾಯಕಾರಿ ನಾಯಿಗಳನ್ನು ತಕ್ಷಣವೇ ಸ್ಥಳಾಂತರಿಸಬೇಕು. ಅನಿಮಲ್ ಬರ್ತ್ ಕಂಟ್ರೋಲ್ ABC ರೂಲ್ 2023 ಪ್ರಕಾರ ಸಂತಾನಹರಣ ಪ್ರಕ್ರಿಯೆಯನ್ನು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಜಾರಿಗೊಳಿಸಬೇಕು. ಬಡ ಕುಟುಂಬಗಳ ಮಗುವನ್ನು ಕಳೆದುಕೊಂಡಿರುವ ಅಲೈನಾ ಲೋಕಾಪುರ ಕುಟುಂಬಕ್ಕೆ ಕೇವಲ ಸ್ವಾತಂತ್ರ್ಯ ಸಾಲದು. ಸುಪ್ರೀಂ ಕೋರ್ಟ್ನ ಆದೇಶದಂತೆ ನ್ಯಾಯಾಲಯವಾದ ಆರ್ಥಿಕ ಪರಿಹಾರ ಮತ್ತು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಜಿಲ್ಲಾಡಳಿತ ಲಿಖಿತ ಭರವಸೆ ನೀಡಬೇಕು ಎಂದು ನಾವು ಒತ್ತಾಯಿಸುತ್ತೇವೆ. ಇಲ್ಲದಿದ್ದಲ್ಲಿ ಸಂತ್ರಸ್ತ ಕುಟುಂಬದ ಪರವಾಗಿ ನಾವು ಕಾನೂನು ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಪ್ರತಿಗಳು ಆಯುಕ್ತ ನಗರಸಭೆ ಬಾಗಲಕೋಟೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, CEO, ಜಿಲ್ಲಾ ಪಂಚಾಯತ್ ಬಾಗಲಕೋಟೆ, ಅಧ್ಯಕ್ಷರು ಕಾಸಿಂ ಗೊಳಸಂಗಿ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ತಮ್ಮಲ್ಲಿ ನಾವು ಈ ಮೂಲಕ ಅಲೀನಾ ಅವರ ಒಂದು ಜಿಲ್ಲಾ ಆಡಳಿತ ನಿರ್ಲಕ್ಷ್ಯದಿಂದ ಏನು ಒಂದು ಮೃತಪಟ್ಟಿದ್ದಾರೆ ಅಲೀನಾ ಅವರು, ಏನು ಜಿಲ್ಲಾ ಆಡಳಿತದವರು ಅವರು ಸ್ವಲ್ಪ ಅವರ ಕಾಳಜಿ ವಹಿಸಿದ್ದರೆ ಅವರಿಗೆ ಇವತ್ತು ನಾವು ಸಾವನ್ನು ಒಪ್ತಿದ್ದಿಲ್ಲ. ಏಕೆಂದರೆ ಅಲೀನಾರ ಕುಟುಂಬದವರು ಕೇಮ್ಸ್ ಹಾಸ್ಪಿಟಲ್ಗೆ ಹೋದಾಗ ಆ ಕೇಮ್ಸ್ ಹಾಸ್ಪಿಟಲಲ್ಲಿ ವೈದ್ಯರು ಹೇಳ್ತಾರೆ ಏನಂದರೆ ಅಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂತಹ ವೈದ್ಯರು ನಿರ್ಲಕ್ಷ್ಯ ಮಾಡುವ ಕಾರಣಕ್ಕಾಗಿ ಈ ಒಂದು ಪುಟ್ಟ ಬಾಲಕಿ ಮರಣ ಹೊಂದಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ವತಿಯಿಂದನೂ ಅವರಿಗೆ ಹೋಗಿ ನಾವು ಏನೋ ಇಂಟಿಮೇಷನ್ ಮಾಡಿದ್ವಿ, ಅಲ್ಲಿ ಟ್ರೀಟ್ಮೆಂಟು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಅಲ್ಲಿ
ಜಿಲ್ಲಾ ಹಾಸ್ಪಿಟಲ್ ಇದೆ ಅಂದರೆ ಅಲ್ಲಿ ಕಂಟಿನ್ಯೂ 24/7 ಏನು ಇರಬೇಕು, ಇದು ಇರಬೇಕು, ಸರ್ವಿಸ್ ಇರಬೇಕು, ಎಲ್ಲ ಥರದ ಸರ್ವಿಸ್ ಕೊಡಬೇಕು. ಆದರೆ ಅಲ್ಲಿ ಏನು ಡಿಸ್ಕಾಲಜಿ ಮಾಡುವಂಥ ಕಾರಣಕ್ಕಾಗಿ ಒಂದು ಏನು ಇವತ್ತು ಒಂದು ದುರ್ಘಟನೆ ಆಗಿದೆ ಸರ್. ತಮ್ಮಲ್ಲಿ ನಾವು ಏನು ಕಳಕಳಿಯಿಂದ ವಿನಂತಿ ಮಾಡ್ತಿದ್ರೆ ಬರುವಂಥ ದಿನಮಾನಗಳಲ್ಲಿ ನಾವು ನಿಮಗೆ 2 ಬೇಡಿಕೆಗಳನ್ನು ಹೇಳ್ತೀವಿ ಮುಖಾಂತರ. ಬರುವಂಥ ದಿನಮಾನಗಳಲ್ಲಿ ಇಂಥ ನಿರ್ಲಕ್ಷ್ಯವಾದ ಏನು ವಾತಾವರಣ ಸೃಷ್ಟಿ ಮಾಡಬಾರ್ದು ಅಂತೇಳಿ ನಿಂತಿದೆ. ನಮ್ಮ ಬಾಗಲಕೋಟೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ತಾವು ಏನೋ ಈ ಒಂದು ಲೆಟರ್ ಮೂಲಕ ತಾವು ಅವರಿಗೆ ತಲುಪಿಸಬೇಕಂತ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಬಾಗಲಕೋಟೆ ಮತ್ತು ನವನಗರದಲ್ಲಿ ಇರುವಂಥ ಬೀದಿ ನಾಯಿಗಳನ್ನು ಏನು ಅದನ್ನು ಕಾನೂನು ರೀತಿಯಾಗಿ ಅದನ್ನು ಏನು ಬೇರೆ ಕಡೆಗೆ ಸ್ಥಳಾಂತರಿಸಬೇಕು.